ಕ್ವಶನ್ ನಂಬರ್ 14. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an = 5n+3 ಆದಾಗ ಶ್ರೇಣಿಯ ಮೂರನೇ ಪದ ಕಂಡುಹಿಡಿಯಿರಿ ಅಂತ. ಶ್ರೇಣಿಯ ಮೂರನೇ ಪದ ಅಂತಾರೆ. ಅಂದ್ರೆ ಮೂರನೇ ಪದ ಅಂದರೆ ಇಂಥ ಪದವನ್ನು ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ಸೂತ್ರ ಅದಲ್ಲ. ಯಾವ ಸೂತ್ರ? an = a + n - 1 × d. ಹೌದಲ್ಲ? ಅವ್ರು ಎಷ್ಟನೇ ಪದವನ್ನು ಕಂಡುಹಿಡಿ ಅಂತಾರೆ? ಮೂರನೇ ಪದ ಕಂಡುಹಿಡಿ ಅಂತಾರೆ. ಅಂದರೆ n = ಎಷ್ಟಾಯ್ತು ಇಲ್ಲಿ? 3 ಆಯಿತು. ಎ ಅಂದರೆ ಯಾವುದು? ಹಾಂ, ಏನದು ಬೇಕಾಗಿಲ್ಲ, ಅವ್ರು ಕೊಟ್ಟೇ ಬಿಟ್ರಲ್ಲ ಕ್ಲಿಯರ್. ಏನಂತಾರೆ ಅವರು? ಎ 5n+3. ಹೌದಲ್ಲ? ಈ ಸೂತ್ರಕ್ಕೇನು, ಈ ಸೂತ್ರವನ್ನು ಹೆಂಗೆ ಬ್ಯಾಚ್ ಆಗ್ತದೆ ನೋಡ್ರಿ ಇಲ್ಲಿ. ಇದಕ್ಕೆ an = a + n - 1 × d ಬರೀಬೇಕಾಗಿತ್ತು. a + n - 1 × d ಅಂದರೆ 5n+3. ಹೌದಾ? ಅಂದರೆ a + n - 1 × d ಅಂದ್ರೆ 5n+3 ಆಯಿತು. ಇಲ್ಲಿ n ಅಂದರೆ 3 ಆಯಿತು. ಅಂದಾಗ 5 × 3 + 3 ಅಂದರೆ a 3 ಅಂದರೆ ಮೂರನೇ ಪದ = 5 × 3 = 15 + 3. ದೇರ್ಫೋರ್ ಮೂರನೇ ಪದ = 15 × 3 = 18. That's all.